ಆಕ್ಚುಲಿ ಅವ್ರು ಬಂದಾಗ ಹೊರಗೆ ಹೋಗಿ ಮಾತಾಡ್ಬೇಕು. ನನ್ಗೆ ನಾಚಿಗೆಯಲ್ಲಿ ನನ್ಗೆ ಹೊರಗೆ ಹೋಗ್ಲಿಕ್ಕೆ ಕೇಳ್ತಾನೆ ಇಲ್ಲ. ನಂಗೆ ಒಂಥರ ತಿಳ್ಕೊಂಡೆ ನಾನು. ಇವ್ರಿಗೆ ಭಯ, ಅಯ್ಯೋ ಯಾವ ಕಾಲ ಇಡ್ತಾಳೋ ಅಂತ. ಅದ್ರಲ್ಲೂ ಯಾವ ತರದ ಹುಡುಗಿ ಹುಡುಕಿದ್ಯಾ ಅಂತ ನಮ್ಮ ಅಮ್ಮ ಅವರೆಲ್ಲ ಹೆದರಿಸಿಟ್ಟಿದ್ರು. ನಮ್ ಕಡೆ ಕೆಲವೆಲ್ಲ ಪದ್ಧತಿ ಎಲ್ಲ ಉಂಟು, ಬೇಡ ಅಂತ ಹೇಳಿದ್ದಲ್ಲ ಅಂದ್ರು. ಅವ್ರಲ್ಲಿಗೆ ಸುಮ್ಮನೆ. ನಂಗೆ ಫುಲ್ ಖುಷಿ ಆಯ್ತು. ಅದು ಯುದ್ಧಗಳೆಲ್ಲ ಕೆಲವಾಗಿದೆ ತುಂಬಾ. ಮದ್ವೆ ವಿಷಯದಲ್ಲಂತೂ ಕೇಳುದೇ ಬೇಡ, ಬರೀ ಯುದ್ಧಗಳೇ ಯುದ್ಧ. ಯಾರ ತಡ ಬಿಟ್ರೆ ಇವ್ರೊಂದು ಒಂದ್ ತಿಂಗಳಿದ್ದಾಗ ಬನ್ನಿ ಮದ್ವೆ ಶಾಪಿಂಗ್ ಉಂಟು ಒಂದು ಇನ್ಸಿಡೆಂಟ್ ಆಯ್ತು. ಬಟ್ ಕೆಲವೊಂದು ರೀಸನ್ ಇಂದ ಅದು ಅದೇ ಬೇಡ ಅಲ್ಲಿ ಹಾಲ್ ಅಲ್ಲಿ ಆಗಲ್ಲ ಅಂತ ಹೇಳಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ನನ್ನ ಮದುವೆಯ ಪಾರ್ಟ್ 2 ವ್ಲಾಗ್ ಆಗಿರ್ತದೆ. ನಾವು ಮದ್ವೆ ಇಷ್ಟ ಬೇಗ ಇಷ್ಟ ಇರ್ಲಿಲ್ಲ ಅಂತ ಹೇಳಿ ಅಂದ್ರೆ ತಪ್ಪಿಸ್ಲಿಕ್ಕೆ ಏನೇನೆಲ್ಲ ಸರ್ಕಸ್ ಮಾಡಿದ್ವಿ, ಏನೇನೆಲ್ಲ ಆಯ್ತು ಅದೆಲ್ಲ ಈ ವ್ಲಾಗ್ ಅಲ್ಲಿ ಇರ್ತದೆ. ಸೊ ತಪ್ಪದೆ ವ್ಲಾಗ್ ಅನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಹಾಗೆ ಲವ್ ಸ್ಟೋರಿ ವ್ಲಾಗ್ ನೋಡಿಲ್ಲ ಅಂದ್ರೆ ಹೋಗಿ ಅದನ್ನ ಸಹ ನೋಡ್ಕೊಂಡ್ಬಿಡಿ. ಇದ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರಲ್ಲಿ ನೋಡ್ಕೊಂಡ್ ಬನ್ನಿ. ಆ ತರ ಹೇಳಿದ್ಮೇಲೆ ನಮ್ಮ ದೊಡ್ಡಮ್ಮ ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳ್ತಾರೆ ಈ ತರ ಅಂತೇಳಿ. ಅವರು ಎಂತ ಹಾಗೆಲ್ಲ ಸಡನ್ ಆಗಿ ಅದು ಪದ್ಧತಿ ಎಲ್ಲ ಇರ್ತದೆ, ಅದು ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಹಣ್ಣು ಕೈ ಇಡೋದು ಅದೆಲ್ಲ ಆಗ್ಲಿ ನಮ್ಮನೇಲೆ ಆಗ್ಲಿ ಅಂತ ಹೇಳಿದ್ರು. ನಂದೆಲ್ಲ ಮದ್ವೆ ಶಾಸ್ತ್ರ ಏನೆಲ್ಲ ಉಂಟು ಅದೆಲ್ಲ ನಮ್ಮ ದೊಡ್ಡಮ್ಮನ ಮನೆ, ಅಂದ್ರೆ ಫಸ್ಟ್ ಇಂದ ಏನ್ ಸ್ಟೇಜ್ ಇದೆ ಈ ಹಣ್ಣು ಕೈ ಇಡೋದು ಅದೆಲ್ಲ ನಮ್ಮ ದೊಡ್ಡಮ್ಮನ ಮನೇಲೆ ಆಗಿದೆ. ಯಾಕಂದ್ರೆ ಅವ್ರಿಗೂ ಹೆಣ್ಮಕ್ಳಿಲ್ಲ. ಮತ್ತೆ ನಮ್ ದೊಡ್ಡಪ್ಪಂದು ಇವಾಗಿಲ್ಲ, ತೀರೋಗಿದ್ದಾರೆ. ಅವ್ರದ್ದು ಆಸೆ ಇತ್ತು, ನನ್ ಮಗಳದ್ದು ಇಲ್ಲೇ ಆಗ್ಬೇಕು ಆ ತರ ಅಂತ ಹೇಳಿ. ಸೊ ಮತ್ತೆ ಅಣ್ಣನವ್ರಿಗೂ ಇಷ್ಟ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲ ಅಲ್ಲೇ ಆಗಿದ್ದು. ಅದಕ್ಕೆ ಅವ್ರು ಆಯ್ತು ಬನ್ನಿ ಹಾಗೆಲ್ಲ ಹೇಳಿದ್ರು ದೊಡ್ಡಮ್ಮನವರು. ಅದಾದ್ಮೇಲೆ ಓಕೆ ಹಣ್ಣು ಕಾಯಿ ಇಡೋದು ಅಂತೇಳಿ ಒಂದಿನ ಫಿಕ್ಸ್ ಮಾಡಿದ್ರು. ಅದು ಮಾಡಿದ್ರು ಯಾವ್ದು 2023ರಲ್ಲಿ. ಬಟ್ ಡಿಸೆಂಬರ್ 22ಗೆ ಹಣ್ಣು ಕೈ ಇಡಕ ಹೌದು 22ಗೆ ಇದಲ್ಲ. ಸೊ 22ಗ ನಾನು ಅವಾಗ ಕೋರ್ಸ್ಗೆ ಹೋಗ್ತಾ ಇದ್ದೆ. ನಾನಾಗ ನನ್ನ ಫ್ರೆಂಡಿಗೆ ಅಷ್ಟೇ ಹೇಳಿದೆ, ಬೇರೆದವ್ರಿಗೆ ಏನು ಹೇಳಲೇ ಇಲ್ಲ ನಾನು. ಅವರಿಗೆ ನಾನು ಊರಿಗೆ ಹೋಗೈತಿ ಸ್ವಲ್ಪ ಹಂಗ ಹೇಳಿ ಹೋಗಿದ್ದೆ ನಾನು. ಪಿಂಕ್ ಕಲರ್ ಸೀರೆ ಆಗೆಲ್ಲ ಫುಲ್ ರೆಡಿ ಮಾಡಿ ತಗೊಂಡ್ ಹೋಗಿದ್ದೆ ನಾನು. ಆದ್ರೆ ಅಲ್ಲಿ ಹೋಗಿ ಅವರು ಇಲ್ಲ ಹಸಿರು ಕಲರ್ ಸೀರೆನೇ ಉಡ್ಬೇಕು ಅಂದ್ರ. ನಮ್ ಅತ್ತಿಗೆ ಸೀರೆ ಇತ್ತು ಅದನ್ನೇ ಉಟ್ಕೊಂಡೆ ನಾನು. ಆಮೇಲೆ ಬಂದ್ರು. ಆಕ್ಚುಲಿ ಅವ್ರು ಬಂದಾಗ ಹೊರಗೆ ಹೋಗಿ ಮಾತಾಡ್ಬೇಕು. ನನ್ಗೆ ನಾಚಿಗೆಯಲ್ಲಿ ನನ್ಗೆ ಹೊರಗೆ ಹೋಗ್ಲಿಕ್ಕೆ ಕೇಳ್ತಾನೆ ಇಲ್ಲ. ನಂಗೆ ಒಂಥರ ಆಗ್ತಿದ್ರು. ನಾ ಹೋಗ್ಲಿಲ್ಲ. ಅವರಾಗಿಯೇ ಬಂದು ಅವರೇ ಮಾತಾಡ್ಸಿದ್ರು. ನಾ ಮತ್ತೆ ಮಾತಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ನಮ್ ಕಡೆ ಕೆಲವೆಲ್ಲ ಅದೆಲ್ಲ ಜಾಸ್ತಿ ಇಲ್ಲ ಶಾಸ್ತ್ರ ಅದೆಲ್ಲ. ಕೈ ನೋಡುದು ಕಾಲ್ ನೋಡುದು ಅದೆಲ್ಲ ಇರ್ತದೆ. ಫಸ್ಟಿಗೆ ಕುತ್ಕೊಂಡೆ ನಾನು. ಇವ್ರಿಗೆ ಭಯ, ಅಯ್ಯೋ ಯಾವ ಕಾಲ ಇಡ್ತಾಳೋ ಅಂತ. ಅದ್ರಲ್ಲೂ ಚೆಕ್ ಮಾಡ್ತಾರೆ ಅವರು. ಅಂದ್ರೆ ಕಂಬಳಿ ಹಾಸಿರ್ತಾರೆ ಅದ್ರಲ್ಲಿ ನಾವು ಕುತ್ಕೊಳ್ಬೇಕಲ್ಲ. ಸೊ ಕುತ್ಕೊಳ್ಳುವಾಗ ಯಾವ ಕಾಲ್ ಇಡ್ತಾಳೆ ಅದೆಲ್ಲ ಅಂತ. ಸೊ ಇವ್ರು ಫಸ್ಟಿಗೆನೆ ಅವ್ರು ಹೇಳ್ತಾರೆ ಅಲ್ಲಿ ಬಲಗಾಲ ಇಡ್ಬೇಕು, ನಮಸ್ಕಾರ ಮಾಡಿ ಕುತ್ಕೋ ಹಾಗೆ ಹೀಗೆ ಅಂತ. ಆದ್ರೆ ಇವ್ರಿಗೆ ಭಯ, ಯಾಕಂದ್ರೆ ಇವ್ರು ಸೆಲೆಕ್ಟ್ ಮಾಡಿದ ಹುಡುಗಿ ಅಲ್ಲ. ಎಂತ ಚೂರು ಹೆಚ್ಚು ಕಮ್ಮಿ ಆದ್ರೆ ಇವ್ರಿಗೆ ಯಾವ ತರದ ಹುಡುಗಿ ಹುಡುಕಿದ್ಯಾ ಅಂತ ಹೇಳ್ತಾರೆ ಅಂತೇಳಿ. ಸೊ ಅದಕ್ಕೋಸ್ಕರ ಫುಲ್ ಹೆದ್ರಿ ನಾನು ಇವ್ರನ್ನ ನೋಡಿದ್ದೆ ಹಿಂಗೆ ಫುಲ್ ಕಾನ್ಸಂಟ್ರೇಟ್ ಆಗಿ ನನ್ನೇ ನೋಡ್ತಾ ಇದ್ರು ಈ ತರ. ಅದಾದ್ಮೇಲೆ ನೆಕ್ಸ್ಟ್ ಕುತ್ಕೊಂಡಾದ್ಮೇಲೆ ಕೈಗೆ ಅವರು ಎಂತ ವಿಭೂತಿ ಅದೆಲ್ಲ ಹಚ್ತಾರೆ. ಹಚ್ಚಿ ಏನೋ ನೋಡ್ತಾರೆ ಅವರು, ನಂಗೆ ಗೊತ್ತಿಲ್ಲ ಅದೇನಂತ. ಕೈ ರೇಖೆ ಇರ್ಬೇಕು ಮೇ ಬಿ, ಅದೆಲ್ಲ ನೋಡಿದ್ರು. ಅದೆಲ್ಲ ಆದ್ಮೇಲೆ ನಂಗೆ ಭಯ ಇತ್ತು. ಯಾಕಂದ್ರೆ ನಮ್ಮ ಅಮ್ಮ ಅವರೆಲ್ಲ ಹೆದರಿಸಿಟ್ಟಿದ್ರು. ನಮ್ ಕಡೆ ಕೆಲವೆಲ್ಲ ಪದ್ಧತಿ ಎಲ್ಲ ಉಂಟು, ಕಾಲ್ ನೋಡ್ತಾರೆ, ಹಾಗೆ ಬೆನ್ನು ನೋಡ್ತಾರೆ, ಹೆಂಗಸ್ರು ಹೆಂಗೆ ಕೆಲವೆಲ್ಲ ಅದೆಲ್ಲ ಇತ್ತು. ಗೊತ್ತಿರ್ಬೋದು ನಮ್ ಕಡೆ ಅವ್ರಿಗೆ. ಇದೆಲ್ಲ ಎಂತ ನಾನು ಇಲ್ಲಿದ್ದವಳು, ನಂಗೆ ಅದೆಲ್ಲ ಗೊತ್ತಿಲ್ಲ. ನಂಗೆ ಒಂಥರ ಅನಿಸ್ತದಲ್ಲ. ಆದ್ರೆ ಏನೋ ಪುಣ್ಯಕ್ಕೆ ದೇವ್ರು ಅದೆಲ್ಲ ಏನು ಮಾಡ್ಸೇ ಕೊಡ್ಲಿಲ್ಲ. ಯಾಕಂದ್ರೆ ಅವ್ರು ಕೈ ನೋಡಿದ್ಮೇಲೆ ಅಲ್ಲಿದ್ದ ಹೆಂಗಸ್ರನ್ನ ಮತ್ತೆ ಅದಕ್ಕೂ ನಮ್ ಕಡೆ ಏನೇ ಮಹಿಳೆಯರು ಹೆಣ್ಮಕ್ಳು ಅವರೆಲ್ಲ ನಮ್ ರಿಲೇಷನ್ ಅವ್ರೆ. ಅದ್ರಲ್ಲಿ ನಮ್ಮ ಅತ್ತೆ ಅಷ್ಟೇ. ಯಾಕೆ ಮಾಡಿಲ್ಲ ಅಂದ್ರೆ ನಾನ್ ಸೆಲೆಕ್ಟ್ ಮಾಡಿದ್ವಿ ಇಲ್ಲ ಅದೆಲ್ಲ ಇಲ್ಲ, ಸುಳ್ಳು. ಆತರ ಏನಿಲ್ಲ. ಅವರು ಐನಾರ್ ಇರ್ತಾರಲ್ಲ, ಇಲ್ಲಿ ನಾವ್ ಹೇಗ್ ಭಟ್ರ ಅಂತೀವಿ ಅಲ್ಲಿ ಐನಾರ್ ಅಂತ ಇರ್ತಾರೆ. ಅವ್ರು ಬಂದಿರ್ತಾರೆ. ಸ್ವಾಮೀಜಿ ಅಲ್ಲ, ಬಟ್ ಐನಾರ ಭಟ್ರ ತರ ಅವ್ರು ಬಂದಿರ್ತಾರೆ. ಅಲ್ಲಿ ಇದ್ದ ಎಲ್ಲ ಆಂಟೀಸ್ ಹೇಳ್ತೇನೆ, ಹೆಂಗಸ್ರನ್ನಲ್ಲ, ಆಂಟೀಸ್ಗಳು ಅವರೆಲ್ಲ ನನ್ನ ರಿಲೇಷನ್ ಅವ್ರೆ ಆಗ್ಬೇಕು. ಕೆಲವ್ರು ಮಾತ್ರ ಪರಿಚಯ ನಂಗೆ. ಅಂದ್ರೆ ಇವ್ರು ಚಿಕ್ಕಮ್ಮನವರು ಮತ್ತೆ ನಮ್ಮ ಅತ್ತೆ ಮಾತ್ರ ಪರಿಚಯ. ಅವರೆಲ್ಲ ಇದ್ರು. ಅದ್ರಲ್ಲಿ ಯಾರು ಕೆಲವ್ರು ನಂಗೆ ಗೊತ್ತಿಲ್ಲ, ಕೆಲವ್ರು ಏಜ್ ಆದವರೆಲ್ಲ ಕಾಲ್ ನೋಡ್ಬೇಕು ಅಂತ ಫುಲ್ ಇದು ಮಾಡಿದ್ರು. ಅವ್ರ ಅಜ್ಜ ಫಸ್ಟಿಗೆ ಅಜ್ಜ ಅಂದ್ರೆ ಅವ್ರ ಸ್ವಾಮಿ ಅವ್ರು ಹೇಳಿದ್ರು, ಬೇಡ ಕಾಲೆಲ್ಲ ನೋಡುದು ಬೇಡ ಹೇಳಿದ್ರು. ಇಲ್ಲ ನೋಡ್ಬೇಕು ಕಾಲಲ್ಲ ಅಂತ ಹೇಳಿದ್ರು ಅವರು. ಇವರು ಬೇಡ ಅಂತ ಹೇಳಿದಲ್ಲ ಅಂದ್ರು. ಅವ್ರ ಅಲ್ಲಿಗೆ ಸುಮ್ಮನೆ. ನಂಗೆ ಫುಲ್ ಖುಷಿ ಆಯ್ತು, ಇವರಿಗೆ ಜಕ್ಕೆ ಬೇಕಾ ಮತ್ತೆ ಆ ತರ ಅನಿಸ್ತು. ಆಮೇಲೆ ಅಂದ್ರೆ ನಾನು ಫಸ್ಟಿಗೆ ಅನ್ಕೊಂಡೆ, ಅಯ್ಯೋ ಪುನಃ ಒಳ ಕರ್ಕೊಂಡೋಗಿ ಇವ್ರದ್ದು ಇನ್ನೇನ್ ಚೆಕಿಂಗ್ ಉಂಟು ಆ ತರ ಅನ್ಕೊಂಡಿದ್ನಲ್ಲ. ಅವ್ರು ಅಲ್ಲಿಗೆ ಏನು ಸ್ಟಾಪ್ ಮಾಡಿಬಿಟ್ರು. ಬೇಡ ಎಂತ ಸಹ ನೋಡೋದು ಬೇಕಾಗಿಲ್ಲ ಅಂತ ಹೇಳಿದ್ರು ಅವರು. ನಂಗೆ ಅಂತ ಫುಲ್ ಖುಷಿ ಆಯ್ತು ನಂಗೆ. ಹಬ್ಬ ಬಚ್ಚವಾದೆ ನಾನು ಈ ಆಂಟೀಸ್ಗಳಿಂದ ಅಂತ ಹೇಳಿ. ಅದಾದ್ಮೇಲೆ ಮುಗೀತು. ಅದಾದ್ಮೇಲೆ ನೆಕ್ಸ್ಟ್ ನಂಗೆ ಇನ್ನು ಹಣ್ಣುಕಾಯಿ ಅದು ಉಡಕ್ಕಿ ತುಂಬ ಅದೆಲ್ಲ ಆ ತರ ಎಲ್ಲ ಏನೋ ಮಾಡ್ತಾರೆ. ಅದೆಲ್ಲ ಮಾಡಿ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇವ್ರಿಗೆ ಹೋದ್ರೆ ನಾವು ಅಲ್ಲೇ ಇದ್ವಿ. ಆಮೇಲೆ ನೆಕ್ಸ್ಟ್ ಹೋಳಿಗೆ ಊಟ, ಅದು ನಾವು ಹೋಗ್ಲಿಕ್ಕಿಲ್ಲ.
ಅಮ್ಮನವ್ರು ಅವರೆಲ್ಲ ಹೋಗಿದ್ರು. ಹುಡುಗಿ ಹೋಗ್ಲಿಕ್ಕಿಲ್ಲ, ಹುಡುಗಿ ಮನೆಯವರೆಲ್ಲರೂ ಹೋಗ್ತಾರೆ. ಅದೇ ನಾನು ಹೇಳಿದ್ದು, ನಾವ್ ಹೋಗ್ಲಿಕ್ಕಿಲ್ಲ ಅಂದ್ರೆ ನಾನ್ ಹೋಗ್ಲಿಲ್ಲ, ನಮ್ಮ ಮನೆಯವರೆಲ್ಲ ಹೋಗಿದ್ರು ಅದಕ್ಕೆ. ಸೊ ಅವಾಗ ಹೋಗಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಓಕೆ ಆಯ್ತು, ನಾವು ಹೇಳಿದ್ವಿ ಇಷ್ಟು ಬೇಗ ಮದ್ವೆ ಬೇಡ ನಮ್ಗೆ, ಬೇಗ ಮದ್ವೆ ಇಲ್ಲ, ಲೇಟ್ ಆಗಿ ಮದ್ವೆ ಇಟ್ಕೊಳ್ಳಿ ಅಂತೇಳಿ. ಈಗ ಮದ್ವೆದು ಬರ್ತದೆ. ಮದ್ವೆ ಇದು ಬಂದಾಗ ನನಗೆ ಮೈಯಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಬರೀ ಈ ಜಗಳ, ನಂಗೆ ಬೇಡ ಈಗ ಮದ್ವೆ, ಎಂತಕ್ಕೆ ಇಷ್ಟು ಬೇಗ ಮದ್ವೆ ಆತರ ಅಂತ. ನನ್ಗೆ ಏನಿದ್ದಿದಂದ್ರೆ ಇಷ್ಟು ಬೇಗ ಮದ್ವೆ ಆಗ್ಲಿಕ್ಕಿಲ್ಲ ಅವ್ರದ್ದು, ಅವ್ರ ಅಣ್ಣಂದಾದ್ರು ನೆಕ್ಸ್ಟ್ ಇವ್ರದ್ದು ಆಗ್ತದೆ. ಸೊ ಲೇಟ್ ಆಗಿ ಆದ್ರೆ ಆಯ್ತು, ಲೈಫ್ ಅನ್ನು ಸೆಟ್ಲ್ ಆಗ್ಬೇಕು, ದುಡಿಬೇಕು, ಅದೆಲ್ಲ ಕೆಲವಿತ್ತು ನಂದು. ಸೊ ಮದ್ವೆ ಇಷ್ಟು ಬೇಗ ಇರಲ್ಲ ಆ ತರ ಅನ್ಕೊಂಡೆ. ಬಟ್ ಇದು ಬೇರೆ ಇತ್ತು, ಇಲ್ಲ ಮದ್ವೆ ಮಾಡ್ತೇನೆ ನೆಕ್ಸ್ಟ್ ಇಯರ್ ಮದ್ವೆ. ನನ್ಗೆ ನನ್ನ ಏನ್ ಹೇಳ್ತಾರೆ ಆ ಕಡೆ ಈ ಕಡೆ ಸಂಬಂಧಿಕರ ನನ್ನ ತಲೆ ಹಾಳು ಮಾಡಿರ್ತಿದ್ರು. ಮದ್ವೆ ಅಂತಲ್ಲ ಈ ಬೇಸಿಗೆಯಲ್ಲಿ ಮದ್ವೆ. ನನ್ಗೆ ಫುಲ್ ಪಿತ್ತನೆ ತೆಗಿರೋದು, ಇವ್ರಿಗೆ ಸರಿ ಹೇಳುದು ಎಂತ ಎಂತ ಮದ್ವೆ, ನಾನಂತೂ ಮದ್ವೆ ನಂಗೆ ಬೇಡ ಮದ್ವೆ ಹಾಗೆ ಹೀಗೆ ಅಂತ ಆತರ ಎಲ್ಲ ಸೀನ್ ಆಗ್ತಾ ಇತ್ತು ನಮ್ಮದು. ಯುದ್ಧಗಳೆಲ್ಲ ಕೆಲವಾಗಿದೆ ತುಂಬಾ. ಮದ್ವೆ ವಿಷಯದಲ್ಲಂತೂ ಕೇಳುದೇ ಬೇಡ, ಬರೀ ಯುದ್ಧಗಳೇ ಯುದ್ಧ. ಯಾರಾದ್ರೂ ಲವರ್ಸ್ ಮದ್ವೆ ಫಿಕ್ಸ್ ಆಗಿದೆ ನೆಕ್ಸ್ಟ್ ಮದ್ವೆನೆ ಖುಷಿ ಆಗ್ತಾರೆ. ನನ್ಗೆ ಖುಷಿನೇ ಇರ್ಲಿಲ್ಲ, ಇಬ್ರು ಬರೀ ಖುಷಿ ಇರ್ಲಿಲ್ಲ. ಹಾ ಹೌದು, ಅದ್ರಲ್ಲಿ ಕೆಲವು ಸ್ಟೋರಿ ಬರ್ತದೆ ಕೇಳಿ, ಖುಷಿನೇ ಇರ್ಲಿಲ್ಲ ಇಬ್ರಿಗೆ ಸಹ. ಅದಾದ್ಮೇಲೆ ನೆಕ್ಸ್ಟ್ ಆಯ್ತಾಯ್ತು ಮುಂದೆ ಅಂತ ಮುಂದೆ ಹೋಯ್ತು. ನಾವು ಹೇಳಿದ್ವಿ 2 ವರ್ಷ ಬೇಡ ಅಂತೇಳಿ. ಬಟ್ ಅಂದ್ರೆ 2 ಮದ್ವೆ ಅಲ್ಲ, ಆ ಕಡೆ ಹುಡುಗಿ ಮನೆಯವರು ಸಹ ಅವರ, ನಾನಾದ್ರೆ ಒಬ್ಬಳು, ಅವರಿಗೆ ನೆಕ್ಸ್ಟ್ ಅವ್ರ ಅಕ್ಕ ತಂಗಿ ತಂಗಿ ಅಂದ್ರೆ ಇದಾರಲ್ಲ, ಅವರು ಮದ್ವೆ ಮಾಡ್ಬೇಕು. ಅದಕ್ಕೆ ಅವರು ಇನ್ನು ಯಾವಾಗ ಹಾಗೆಲ್ಲ ಅವರಿಗೆ ಪ್ರೆಷರ್ ಇತ್ತು ಇವರ ಮನೆಯವರಿಗೆ. ಸೊ ಅವರು ಹಾ ಅಂತ ಹೇಳಿ 1 ವರ್ಷ ಮುಂದೆ ಹಾಕಿದ್ರು ಮದ್ವೆನ. ಅಲ್ಲಿ ತನಕ ರಿಲ್ಯಾಕ್ಸ್ ಆಗಿದ್ದೆ, 1 ವರ್ಷ ತನಕ ಏನಿದಿಲ್ಲ ಅಂತ. ಮತ್ತೆ ಮದ್ವೆ ಅಂತ ಯಾವಾಗ ಗೊತ್ತಾಯ್ತು, ಅದು ಸಹ ನಮ್ಗೆ ಇವ್ರು ಹೇಳಿರ್ಲಿಲ್ಲ. ಸಡನ್ ಬಿಟ್ರೆ ಇವ್ರೊಂದು 1 ತಿಂಗಳಿದ್ದಾಗ ಬನ್ನಿ ಮದ್ವೆ ಶಾಪಿಂಗ್ ಉಂಟು ಹಾಗೆ ಹೇಳ್ತಿದ್ರೆ. ನಾನು ಇಲ್ಲಿ ಬೆಳೆದವಳು, ಸೊ ನಾನು ಇಲ್ಲಿದ್ದು ಅನ್ಕೊಳ್ಳೋದು ಅಂದ್ರೆ ಇಲ್ಲಿ ಒಂದು ಮದ್ವೆ 5-6 ತಿಂಗಳಿದ್ದಾಗ 8 ತಿಂಗಳಿದ್ದಾಗ ಮೊದ್ಲೇ ಹೇಳಿರ್ತಾರೆ ನೋಡಿ ಈ ಡೇಟಿಗೆ ಮದ್ವೆ ಹಾಗೆ ಹೀಗೆ ಅಂತ. ನಮ್ಗೆ ಎಂತ ಗೊತ್ತೇ, ನಮ್ಗೊಂದು 3 ತಿಂಗಳಿದ್ದಾಗ ಗೊತ್ತಾಗಿದೆ ಮೇ ಬಿ, ಹೌದಾ? ಹಾ 3 ತಿಂಗಳಿದ್ದಾಗ ಗೊತ್ತಾದ ನಂಗೆ. ಅಂದ್ರೆ ಯಾವಾಗ ಬಂದಾಗ ಹೇಳಿದವರು, ನಮ್ಮಮ್ಮನಿಗೆ ಹುಷಾರಿಲ್ಲ, ನಾವು ಆವಾಗ ಒಮ್ಮೆ ಊರಿಗೆ ಹೋಗಿದ್ವಿ. ಆ ಟೈಮಲ್ಲಿ ಮಾತಾಡ್ಸ್ಲಿಕ್ಕೆ ಬಂದಿದ್ರು ನಮ್ಮ ಅತ್ತೆ ಮಾವ, ಇವರ ಅಮ್ಮ ಅಪ್ಪ. ಆಗ ಮದ್ವೆ ಆವಾಗ ಅಮ್ಮ ಕೇಳಿದ್ರು, ಮದ್ವೆ ಅದೇ ಮಾರ್ಚ್ ಜಾತ್ರೆ ಅಂದ್ರೆ ಆ ಟೈಮಲ್ಲಿ ಜಾಸ್ತಿ ಮದ್ವೆ ಆಗುದಲ್ಲ. ಸೊ ಆವಾಗ ಮತ್ತೆ ಇವರು ಸಾಮೂಹಿಕ ಮದ್ವೆ ಆತರ ಪ್ಲಾನ್ ಇತ್ತು, ಗೊತ್ತಿಲ್ಲ. ಇವರು ಮಾತ್ರ ಬೇರೆ ಪ್ಲಾನ್ ಇತ್ತು ಹೇಳಿದ್ರು. ಮತ್ತೆ ಇವರ ಮನೆಯಲ್ಲಿ ಕೆಲವು ಟ್ವಿಸ್ಟ್ ಅಂಡ್ ಟರ್ನಿಂಗ್ಸ್ ಎಲ್ಲ ಆಗಿ ನಮ್ಮದು ಹಾಲಲ್ಲೇ ಮದ್ವೆ ಆಗ್ತಿತ್ತು. ಬಟ್ ಕೆಲವೊಂದು ಘಟನೆಗಳು ನಡೆದು ನಮ್ಮದು ದೇವಸ್ಥಾನದಲ್ಲಿ ಮದ್ವೆ ಆಗೋಕಾಯ್ತು. ಅದು ನಾನು ಮರೆಯಲ್ಲ ಯಾವತ್ತು, ಯಾಕಂದ್ರೆ ನನ್ನ ಆಸೆ ಕನಸುಗಳು ಮದ್ವೆ ಟೈಮಲ್ಲಿ ಯಾವ್ದು ನೆರವೇರಿಲ್ಲ ನಂದು. ಮದ್ವೆ ಅಂತ ಗೊತ್ತಾಯ್ತಂಗೆ 3 ತಿಂಗಳಿದ್ದಾಗ ಅವ್ರು ಹೇಳಿದ್ರಲ್ಲ. ಸೊ ಹಾಗ ಆಮೇಲೆ ಬರೀ ಜಗಳ. ಮದ್ವೆ ನಂಗೆ ಬೇಡ, ಮುದ್ದೆ ಹಾಕಿ ಹೇಗಾರು ಮಾಡು, ಮುಂದೆ ಹಾಕು ಮದ್ವೆನ, ಎಂತಾದ್ರೂ ಮಾಡು, ಮುಂದೆ ಹಾಕು ಬರೀ ಅಷ್ಟೇ ಜಗಳ ಆಗ್ತಿತ್ತು ನಮ್ದು. ನಾನೆಂತ ಮಾಡ್ಲಿ ನಾ ಮಾತಾಡೋದೆಲ್ಲ ಮಾತಾಡ್ತೇನೆ, ಎಂತ ಮಾಡ್ಲಿ ಅಂತ ಇವ್ರು ಹೇಳುದು. ಆಮೇಲೆ ಹೇಳುದು ನಾನು ಸಹ ಪ್ರಯತ್ನ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ಮದ್ವೆ ಬೇಡ ತಡಿ ನಾನು ಹೇಳ್ತೀನಿ, ಈಗಲೇ ಹೇಳ್ಬೇಡ ಎಂತ. ಅದೇ ಇವ್ರು ತುಂಬಾ ಪ್ರಯತ್ನ ಮಾಡಿದ್ರು ಹಾಗಂತಲ್ಲ. ಮತ್ತೆ ಇವ್ರು ಹೇಳುದು ನಿಂಗೊಂದು ಮದ್ವೆ ಅಂತ ಖುಷಿನೇ ಇಲ್ಲ ಮಾರೆ, ಯಾವಾಗ್ಲೂ ಬರೀ ಜಗಳನೇ ಮಾಡ್ತೀಯ, ಆ ತರ ಎಲ್ಲ ಕೆಲವು ಸೀನ್ ಎಲ್ಲ ಆಯ್ತು. ಆಮೇಲೆ ಲಾಸ್ಟಿಗೆ ಒಂದಿನ ಇವ್ರೀಗ ಕಾಲೇಜ್ ಹೋಗ್ತಾರಲ್ಲ, ಸೊ ಪ್ಲಾನ್ ಮಾಡಿದ್ವಿ ಎಕ್ಸಾಮ್ ಅಂತ ಹೇಳಿ. ಎಕ್ಸಾಮ್ ಇನ್ನೇನ್ ಮದ್ವೆ ಹತ್ರ ಉಂಟು, 1 ತಿಂಗಳಿತ್ತು ಮದ್ವೆಗೆ. ಆಗ ಎಂತಾದ್ರು ಪ್ಲಾನ್ ಮಾಡಿ ನಾನು ಹೋಪ್ಸ್ ಬಿಟ್ಟಿದ್ದೆ, ಹೋಗ್ಲಿ ಹಚ್ಚಿ ಸಾಯ್ಲಿ ಅಂತೇಳಿ. ಮತ್ತೆ ಇವರು ಇಲ್ಲ ಎಕ್ಸಾಮ್ ಉಂಟು, ಅದ್ರ ಮುಂದೆ ಹಾಕುದ್ರ ಪ್ಲಾನ್ ಮಾಡು ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಯ್ತಾಯ್ತು ನಾನು ಅದಕ್ಕೆ ಸಾಥ್ ಕೊಟ್ಟೆ. ಟೈಮ್ ಟೇಬಲ್ ಬಂದಿತ್ತಾಗ ಇವರು ಟೈಮ್ ಟೇಬಲ್ ಚೇಂಜ್ ಮಾಡ್ಬಿಡು, ಮದ್ವೆ ಇರುವಾಗಲೇ ಒಂದು ಎಕ್ಸಾಮ್ ಉಂಟು, ಆ ತರ ಮಾಡಿಬಿಡುವ ಅಂತೇಳಿ ನಾನು ಎಡಿಟ್ ಮಾಡಿದೆ ಟೈಮ್ ಟೇಬಲ್. ನಾನು ಫುಲ್ ಮದ್ವೆ ದಿನ ಒಂದು ಮದ್ವೆ ಉಂಟು, ಫುಲ್ ಮದ್ವೆ ಆ ಮಂತಲ್ಲಿ ಫುಲ್ ಎಕ್ಸಾಮ್ ಆ ತರ ಮಾಡಿದೆ. ಇವರೆಲ್ಲ ಡೇಟ್ ಈ ಡೇಟ್ ಹಾಕು ಆ ಡೇಟ್ ಹಾಕಿ ಹೇಳಿ ಆ ತರ ಡೇಟ್ ಹಾಕಿ ಬಿಟ್ಟೆ ನಾನು. ಅಂದ್ರೆ ಇವ್ರದ್ದು ಎಕ್ಸಾಮ್ ಹೇಗಿದ್ರೆ ಕಂಟಿನ್ಯೂ ಎಕ್ಸಾಮ್, ರಜೆ ಎಲ್ಲ ಇರಲ್ಲ. ಸೊ ಆ ತರ ಇವ್ರದ್ದು ಹಾಗೆಲ್ಲ ಡೇಟ್ ಹಾಕಿದ್ವಿ ನಾವು. ಅದು ಯಾರಿಗೆ ಕಳ್ಸಿದ್ದು? ಅಣ್ಣಗ. ಆ ಟೈಮ್ ಟೇಬಲ್ ಅನ್ನು ಅಣ್ಣನಿಗೆ ಕಳ್ಸಿದ್ದು. ಅಂದ್ರೆ ಅವ್ರಿಗೆ ನನ್ನ ಮೇಲೆ ಜಾಸ್ತಿ ಅವಾಗ ನಾನು ಏನ್ ಹೇಳಿದ್ರು ನಂಬ್ತಾನೆ ಇರ್ಲಿಲ್ಲ. ಇವ್ರು ಅಂದ್ರೆ ಅದೇ ಮನೆಯಲ್ಲಿ ತಡಿ ನೀನ್ ಯಾಕೆ ಮೊದ್ಲ ಇರೋದೆಲ್ಲ ಅದೇ ಆತರ ಎಲ್ಲ ಆಯ್ತಾ. ಇವ್ರ ಮನೇಲಿ ಫುಲ್ ಅವಾಗ ಸಹ ಜಗಳವೇ, ನಂಗೆ ಬೇಕು ಮದ್ವೆ ಹಾಗೆ, ಅದಕ್ಕೆ ಸಹ ಜಗಳ. ನಿಮ್ ಮದ್ವೆ ಇದಾದಾಗೆ ನಿಮ್ಗೆ ಒಂದಾದ್ರೂ ಇದಾಗ್ತ, ಬರೀ ನಿಂದೆ ಆಗ್ಬೇಕು ಅಂತ ಇವ್ರದ್ದು ಮನೆಯಲ್ಲಿ ಜಗಳ. ಆವಾಗ ಊಟ ಬಿಡುದು ಅದೆಲ್ಲ ಇವ್ರದ್ದು ಕಾಮನ್ ಆಗಿತ್ತು. ಆಮೇಲೆ ನಾನು ಆಗ ಅನ್ಕೊಂಡೆ, ಎಂತ ಅಪ್ಪನಿಗೆ ಗೊತ್ತಾದ್ರು ಹೇಗೆ, ಅವ್ರ ಅಣ್ಣನಿಗೆ ಗೊತ್ತಾದ್ರು ಹೇಗೆ, ಹಾಗೆಲ್ಲ ಹೇಳಿದ್ರು. ಇವ್ರು ಎಂತ ಗೊತ್ತಾಗ್ತದೆ ಹೇಗೆ ಗೊತ್ತಾಗ್ತದೆ ಹಾಗೆಲ್ಲ ಹೇಳಿದ್ರು. ಮತ್ತೆ ನಾನು ಅನ್ಕೊಂಡೆ, ಹೌದು ಇವ್ರದ್ದು ಕಾಲೇಜ್ ಬೇರೆ ಅವರ ಕಾಲೇಜೇ ಬೇರೆ, ಅಂದ್ರೆ ಇವ್ರ ಅಣ್ಣ ಲೆಕ್ಚರ್, ಸೊ ಅವ್ರದ್ದು ಕಾಲೇಜೇ ಬೇರೆ ಊರೇ ಬೇರೆ, ಇವ್ರದ್ದು ಬೇರೆ, ಗೊತ್ತಾಗಲ್ಲ ಬಿಡಿ ಅಂತ. ಆದ್ರೆ ದೇವರು ಅದೇನಾಯ್ತಂದ್ರೆ ಇವ್ರ ಅಣ್ಣ ಅವರು ಪ್ರಿನ್ಸಿಪಲ್ಗೆ ಕಾಲ್ ಮಾಡಿ ಕೇಳಿದ್ದಾರೆ. ಇವ್ರು ಪ್ರಿನ್ಸಿಪಲ್ ಕಾಲ್ ಮಾಡಿ ಎಕ್ಸಾಮ್ ಡೇಟ್ ಯಾವಾಗ ಹಾಗೆಲ್ಲ ಕೇಳಿದ್ದಾರೆ. ಅವ್ರು ಏನಂದ್ರೆ ಅವ್ರು ಇಲ್ಲ ಇದೇ ತಿಂಗಳಿದೆ ಅಂದ್ರೆ ನಮ್ದು ಮ್ಯಾರೇಜ್ ಮಾರ್ಚ್ ಅಲ್ಲ, ಫೆಬ್ರವರಿ ಎಂಡಿಗೆ ಇದೆ ಅಂತ ಹೇಳಿದ್ರು. ಅದೇ ಫೆಬ್ರವರಿ ಅಷ್ಟಲ್ಲಿ ಮುಗ್ದೋಗ್ತದೆ ಆ ತರ ಹೇಳ್ಬಿಟ್ರು ಅವರು.
ಇವರ ಅಣ್ಣ ಹೋಗಿ ನೆಕ್ಸ್ಟ್ ಅವ್ರ ಅಪ್ಪನಿಗೆ ಹೇಳ್ದ. ಅವ್ರ ಅಪ್ಪ ಎಷ್ಟು ಇದಿರ್ಬೇಕು ನೀನು ಅದು ವರ್ಡ್ಸ್ ಎಲ್ಲ ಹೇಳಲ್ಲ ನಾನು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಉತ್ತರ ಕರ್ನಾಟಕದವರು, ಅವ್ರ ಬಾಯಲ್ಲಿ ಏನ್ ಬರ್ಬೋದು ಅಂತೇಳಿ. ಅವರು ಇಷ್ಟೆಲ್ಲ ಮಾಡ್ತೀಯ ನೀನು ಸುಳ್ಳು ಹೇಳಿ ಹಾಗೆ ಅದಕ್ಕೆ ಕೆಲವು ರಗಳೆಗಳೆಲ್ಲ ನಡೀತು. ಮತ್ತೆ ನನ್ನ ಆಸೆ ಅಂತ ಹೇಳಿದ್ನಲ್ಲ, ನನ್ಗೆ ಎಂತ ಆಸೆ ಇತ್ತಂದ್ರೆ ಹಾಲಲ್ಲಿ ಮದ್ವೆ ಆಗ್ಬೇಕು, ಆ ತರ ಈ ತರ ತುಂಬಾ ಕನಸಿತ್ತು. ಎಲ್ಲ ಫುಲ್ ಹೇಳಿದ್ದೇವೆ ಈ ತರ ಪ್ಲಾನ್ ಆ ತರ ಪ್ಲಾನ್ ಅಂತೇಳಿ. ಬಟ್ ಯಾವ್ದು ನಡೀಲಿಲ್ಲ ಮದ್ವೆಲಿ. ಅದು ಗೊತ್ತಿಲ್ಲ, ಇವ್ರು ಹೇಳಿದ್ರು ನಾವು ಪ್ಲಾನ್ ಮಾಡಿದ್ವಿ ಹಾಲಲ್ಲಿ ಅಂತೇಳಿ. ಬಟ್ ಅದು ನನ್ಗೆ ಗೊತ್ತಿಲ್ಲ ನಡೀತೈತೆ ಇಲ್ವಾ ಅಂತೇಳಿ. ಅದೇನೋ ಒಂದು ಇನ್ಸಿಡೆಂಟ್ ಆಯ್ತು. ಬಟ್ ಕೆಲವೊಂದು ರೀಸನ್ ಇಂದ ಅದು ಅದೇ ಬೇಡ ಅಲ್ಲಿ ಹಾಲಲ್ಲಿ ಆಗಲ್ಲ ಅಂತೇಳಿ ನಾವು ದೇವಸ್ಥಾನದಲ್ಲಿ, ಅಂದ್ರೆ ಸಾಮೂಹಿಕ ವಿವಾಹ ಅಂತ ಇರ್ತದಲ್ಲ, ಅಲ್ಲಿ ಇವ್ರು ಹಣ ಕೊಡ್ಲಿಕ್ಕೆ ಇರ್ತದೆ, ಫ್ರೀ ಏನಲ್ಲ. ಇವ್ರು ಹಣ ಕೊಡ್ತಾರೆ. ಹಣ ಅಂದ್ರೆ ಹಾಲ್ಗಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಅಲ್ಲಿ ಹಣ ಕೊಡ್ತಾರೆ. ಹಣ ಕೊಟ್ಟು ನಂತರ ನಾವು ನೆಕ್ಸ್ಟ್ ಅಲ್ಲಿ ಮದ್ವೆ ಇರ್ತದೆ. ಸೊ ತಾಳಿ ಎಲ್ಲ ಅಲ್ಲಿ ಕಟ್ಟೋದು, ಎಲ್ಲ ಫಂಕ್ಷನ್ ಈ ಕಡೆ ಮನೆ ಅಂದ್ರೆ ಅಲ್ಲಿ ಸ್ಟೇಜ್ ಎಲ್ಲ ಹಾಕಿರ್ಸಿದ್ರು ಇವರು. ಸೊ ಅಲ್ಲಿ ಫಂಕ್ಷನ್ ಮಾಡಿದ್ರು. ಸ್ಟೇಜ್ ಒಂದು ನೀನು ಹೇಳ್ದಂಗ ಆಯ್ತು. ಕೇಳಿ, ಅದೆಲ್ಲ ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಅದೇ ಮದ್ವೆ. ಎಂತ ಅದೇ ನನ್ನ ಆಸೆದು ಯಾವ್ದು ನಡೀಲಿಲ್ಲ ಅಂತ ಹೇಳಿದ್ನಲ್ಲ, ಅದೇನು ಆಗ್ಲಿಲ್ಲ. ಆಮೇಲೆ ಇವರು ಏನು ಆಗ್ಲಿಲ್ಲ, ಅಟ್ಲೀಸ್ಟ್ ಸ್ಟೇಜ್ ಆದ್ರೂ ನಿನ್ ಪ್ರಕಾರ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಇವರು ಮನೆದು ಓಣಿ ಇರ್ತದಲ್ಲ, ಅಲ್ಲಿ ಫಸ್ಟ್ ಇಂದಲೇ ಆರ್ಕ್ ಹಾಕ್ಸಿಬಿಟ್ಟಿದ್ದಾರೆ. ಆರ್ಕ್ ಅಲ್ಲಿ ಫುಲ್ ಲೈಟ್, ಈ ಡಾಲ್ಫಿನ್ ಹಾರೋದು ಎಲ್ಲ ವೆರೈಟಿ. ಆಮೇಲೆ ಅಲ್ಲಿದ್ದ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ಫಸ್ಟ್ ನೀವು ಮಾಡಿದ್ದೇನೆ ನನ್ನ ಪ್ರಕಾರ, ಆತರ ಯಾರು ಮಾಡಿದ್ರೆ ಗೊತ್ತಿಲ್ಲ ನಂಗೆ. ಅದೇ ಇವ್ರದೇ ಫಸ್ಟ್ ಅಲ್ಲಿ ಊರಲ್ಲಿ ಆತರ. ಅದಾದ್ಮೇಲೆ ನೆಕ್ಸ್ಟ್ ನಾನು ನೋಡ್ದಾಗ ನಂಗೆ ಶಾಕ್ ಅಂತ ಹೇಳಿ. ಆಮೇಲೆ ಸ್ಟೇಜ್ ಓಕೆ ಇಷ್ಟ ಆಯ್ತು ನಂಗೆ. ಬಟ್ ಇನ್ನು ನಾನು ಇಲ್ಲಿ ನೋಡಿದ್ನಲ್ಲ, ಇಲ್ಲಿ ಈ ತರ ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಅದು ಆ ತರ ಔಟ್ಪುಟ್ ಹಳ್ಳಿ ರೇಂಜ್ಗೆ ಅದೇ ದೊಡ್ಡದು ಅದೌದು. ಬಟ್ ಆದ್ರೂ ನಂದು ಪೂರ್ತಿಯಾಗಿ ಅದು ಫುಲ್ಫಿಲ್ ಆಗ್ಲಿಲ್ಲ. ಬಟ್ ಓಕೆ, ಸ್ಟೇಜ್ ಖುಷಿ ಆಯ್ತು. ಆಮೇಲೆ ಫೋಟೋಗ್ರಾಫರ್ ಅದು ಎಲ್ಲ ಸೆಲೆಕ್ಟ್ ಮಾಡಿ, ಯಾವ್ದು ಅಂತ ಆಗಲ್ಲ, ಅಟ್ಲೀಸ್ಟ್ ಇದಾದ್ರೂ ಕರೆಕ್ಟ್ ಅಲ್ಲಿ ಇರ್ಲಿ ಅಂತ ಹೇಳಿ ಹುಡುಕಿ, ಅದಾದ್ಮೇಲೆ ಅವರದು ಎಲ್ಲ ವರ್ಕ್ ಎಲ್ಲ ನೋಡಿ, ಆಮೇಲೆ ಅವರ ಅಣ್ಣನ ಸೆಲೆಕ್ಟ್ ಮಾಡಿ ಅವರನ್ನ ಕಳ್ಸಿದ್ದು. ಫೋಟೋ ಅದೊಂದು ಬೇಜಾರಿಲ್ಲ, ಫೋಟೋ ಒಂದು ಸಖತ್ತಾಗಿ ಬಂದಿದೆ ಅಂತೇಳಿ. ಅದಾದ್ಮೇಲೆ ನೆಕ್ಸ್ಟ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಅದೇ ಮದುವೆ ಹಿಂದಿನ ನಾವು ಹೋಗ್ಲಿಕ್ಕಲ್ಲ ಮದುಮಗಳು, ಅವಾಗ ಹೋಗುವಾಗ ನಾನು ಅದೆಲ್ಲ ನೋಡಿದ್ದು, ಓಕೆ ಆಗ್ಬೋದು ಆ ತರ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಹೋಗಿ ನಮ್ಗೆ ರೂಮ್ ಎಲ್ಲ ಕೊಟ್ಟಿದ್ದೆ. ಆಮೇಲೆ ಆಯ್ತು ಎಂಗೇಜ್ಮೆಂಟ್, ಅಂದ್ರೆ ನೈಟ್ ಇದು ಇಳೆ ಅದು ಎಂಗೇಜ್ಮೆಂಟ್, ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗ್ತದೆ, ಅದೆಲ್ಲ ಆಯ್ತು. ನಮ್ ಫ್ರೆಂಡ್ಸ್ ಬಂದು ಇನ್ನು ಅದು ಡಬಲ್ ಆಯ್ತು, ಸಖತ್ತಾಯ್ತು. ಅಂದ್ರೆ ಅವ್ರು ಬಂದು ಡ್ಯಾನ್ಸ್ ಎಲ್ಲ ಮಾಡಿದ್ರು. ಅಲ್ಲಿ ಅವ್ರು ಫುಲ್ ಖುಷಿ, ಮಕ್ಕಳ್ಸ್ ಎಲ್ಲ ಬಂದು ಸ್ಟೇಜ್ ಮೇಲೆ ಕುಂಡು ನಮ್ಮ ಸ್ಟೇಜ್ ಅನ್ನೇ ಇದು ಮಾಡಿಟ್ಟಿದ್ರು. ಅವರು ಲಗಡಿ ಹೋಗಿತ್ತು ಸ್ಟೇಜ್, ಅವ್ರು ಕುಂಡು ಸ್ಟೇಜ್ ಅಲ್ಲಿ ಲಗಡಿ ಹಾಕಿದ್ರು. ಅದೊಂದು ಖುಷಿ ಇದೆ ನಂಗೆ, ಯಾವ್ದು ಇದಾಗಿಲ್ಲ ಅಂದ್ರು ಇದೊಂದು ಸ್ವಲ್ಪ ಇದಾಯ್ತು ಆತರ ಅಂತ ಹೇಳಿ. ನಾನ್ ಕುಣಿಲಿಕ್ಕಿದ್ದೆ, ನನ್ನ ಕರ್ಕೊಂಡು ಹೋದ್ರು ಸ್ಟೇಜ್ ಮೇಲೆ ಕುಣಿಲಿಕ್ಕೆ ಅಂತೇಳಿ. 1-2 ಸ್ಟೆಪ್ ಹಾಕೋಷ್ಟಲ್ಲಿ ನಮ್ಮ ಮಾವ ಬಂದು ಸಾಕು ಇಳಿ ಕೆಳಗೆ ಬಾ ಬನ್ನಿ ಊಟಕ್ಕೆ ಬನ್ನಿ ಅಂತ ಹೇಳಿ ಕರೆದು ಬಿಟ್ರು ಅವರು. ಸೊ ಮತ್ತೆ ನಾವು ಊಟಕ್ಕೆ ಹೋಗ್ಬೇಕಾಗಿ ಬಂತು ದಿನ. ಅದಾದ್ಮೇಲೆ ಅರಶಿನ, ಅಯ್ಯೋ ದೇವ್ರ ಆ ಸ್ಟೋರಿ. ಇವ್ರದ್ದು 2 ಸತಿ ಅರಶಿನ, ಒಂದು ರಾತ್ರಿ ಒಂದು ಬೆಳಗಂತೆ. ರಾತ್ರಿ ಆತರ ಏನಾಗ್ಲಿಲ್ಲ, ಅರಶಿನ ಹಚ್ಚಿ ಸ್ನಾನ ಮಾಡಿದ್ರ ಅವಾಗೇನು ಇದಾಗ್ಲಿಲ್ಲ. ಇವರು ಅಣ್ಣ ಮತ್ತೆ ಇವ್ರು ಅತ್ತಿಗೆ ಇದ್ರಲ್ಲ, ಅವರಿಗೆ ಅಕ್ಕನಿಗೆ ಫಸ್ಟಿಗೆ ಹುಷಾರಿಲ್ಲ ಅಂತೆ. ಇವರು ಫಸ್ಟಿಗೆ ತಣ್ಣೀರಕ್ಕೆ ಫಸ್ಟಿಗೆ ಬಿಸಿನೀರಕ್ಕೆ ಮತ್ತೆ ತಣ್ಣೀರ್ ಹಾಕಿದ್ರು. ಫುಲ್ ಗಡಗಡ ನಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನಡಗ್ಲಿಕ್ಕೆ. ನಮ್ಗೆ ಅದ್ರಲ್ಲೂ ನನ್ನ ಮೈದ್ನ ಇವ್ರ ತಮ್ಮ ಇದ್ದಾನೆ, ಚಿಕ್ಕಪ್ಪನ ಮಗ, ಒಂದೇ ಚಂಬು ನನಗೆ ನೀರ್ ಹಾಕಿದ್ದು. ಇಮ್ಯಾಜಿನ್ ಮಾಡಿ, ಇಡೀ ಮೈ ಫುಲ್ ಅರಶಿನ ಹಚ್ಕೊಂಡಿರ್ತೀವಿ, ಅವ್ರು ಒಂದು ಚಂಬಲ್ ನೀರಂದ್ರೆ ಹೇಗ ಆಗ್ಬೇಡ, ನನಗೆ ಬರೀ ಒಂದು ಚಂಬಲ್ ನೀರ್ ಹಾಕಿ ಇವ್ರಿಗೆಲ್ಲ ನೀರ್ ಹಾಕಿ ಇಟ್ಟ. ನಾನು ಎಂತ ಇದು ಕೇಳಿದೆ, ಅದ್ರಲ್ಲಿ ಯಾರು ಬೇಗ ಹುಡುಗಿ ಬೇಗ ಹುಡುಗ ಬೇಗ ಆತರ ಆ ರೀಸನ್ಗೋಸ್ಕರ ಇವ್ರಿಗೆ ಪಟ ಹಾಕಿ ಇವ್ರನ್ನ ಇದು ಮಾಡಿ ಬಿಟ್ರು. ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಮಾರ್ನಿಂಗ್ ದಿನ ಆವಾಗ ಅರಶಿನ ಇತ್ತು. ಆಗ ಅರಶಿನ ಹಚ್ಚಿ ಕುತ್ಕೊಂಡು ನೀರ್ ಹಾಕೋದು ಕೊಡಪಾನದಲ್ಲಿ. ಅವರೇ ಫೋಟೋಗ್ರಾಫರ್ ಹೇಳಿದ್ರು, ನಾವು ಫೋಟೋ ತೆಗಿಬೇಕು, ನೀಟಾಗಿ ಹಾಕಿ, ಅರ್ಜೆಂಟ್ ಮಾಡ್ಬೇಡಿ ಅಂತ. ಇವ್ರು ಏನಿಲ್ಲ, ಫಸ್ಟ್ ಯಾರ್ದಾಗ್ತದೆ ಅನ್ನೋ ರೀಸನ್ಗೆ ಉಂಟಲ್ಲ, ಇವ್ರ ಅಣ್ಣನಿಗೆ ಹಾಕೋ ನಮ್ಗೆ ಸಹ ಹಾಕಿಬಿಟ್ರು ಒಂದು ಇದ್ರಲ್ಲಿ ಕೊಡಪಾನದಲ್ಲಿ. ದೇವ್ರೆ, ಆ ನೀರನ್ನ ಇಲ್ಲಿ ಹಾಕ್ಬೇಕು. ಅವ್ರು ಆಕ್ಚುಲಿ ಇಲ್ಲಿ ಹಾಕಿದ್ರಲ್ಲ, ಕಂಟಿನ್ಯೂಸ್ ಸ್ಟಾಪ್ ಇಲ್ಲದೆ ನಂದು ಉಸಿರೇ ನಿಂತ ಹೋಗಿತ್ತು. ನಾನು ಈಗ ಆಕ್ಷನ್ ಮಾಡ್ತಿದ್ದೀನಿ, ಇವ್ರಿಗೆ ಹೊಡಿತಾ ಇದ್ದೀನಿ ಹೀಗೆ ನಾನು ಹೋಗ್ತೇನೆ. ನಾನು ಅನ್ಕೊಂಡಿದ್ದೆ ಸತ್ಯ ಮೇಲೆ ಹೋಗ್ತೇನೆ ಇವತ್ತು ಅಂತೇಳಿ. ಅದಕ್ಕೆ ತಕ್ಕ ಅವ್ರೊಬ್ರು ಆಂಟಿ, ಯಾರಂತ ಬೇಡ, ಆಂಟಿ ಅಂತ ಸಹ ಬೇಡ, ಒಬ್ರು ಆಂಟಿ ಅವ್ರು ನನ್ನ ಶೋಲ್ಡರ್ ಇಟ್ಕೊಂಡು ಕುತ್ಕೋ ಹಾಗೆ ಮಾಡ್ತಿದ್ದಾರೆ. ನಾನು ಮೊದ್ಲೇ ನೀರ್ ಹಾಕಿ ಮೂಗು ಕಟ್ಟಿದೆ, ನಂಗೆ ಉಸಿರಾಡ್ಲಿಕ್ಕೆ ಆಗ್ತಿಲ್ಲ. ಮಧ್ಯದಲ್ಲಿ ಇವ್ರೊಂದು ಅಂತೇಳಿ ಇವ್ರಿಗೆ ಜೋರ್ ನಾನು ಇದ್ ಮಾಡಿಬಿಟ್ಟೆ. ಆಮೇಲೆ ಅವ್ರು ನೋಡಿದ್ರೆ ಗೊತ್ತಾಯ್ತು ಅವ್ರಿಗೆ, ಅವ್ರು ಜೋರ್ ಮಾಡಿದ್ರು. ಮತ್ತೆ ನಿಲ್ಸಿ ಎಂತ ನೀವ್ ಈ ತರ ಅಂತೇಳಿ ಬೈದ್ರು ಇವ್ರು. ಅದಾದ್ಮೇಲೆ ಅವರು ಸ್ಟಾಪ್ ಮಾಡಿದ್ರು. ನಾನು ಒಜ್ಜಿ ವಾಪಸ್ ಬಂತು.
ಸತ್ಯ ನಾನು ಅವತ್ತೇ ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ. ತಣ್ಣೀರು ಕಂಟಿನ್ಯೂ ಸಾಕು, ಹೇಗೆ ಆಗ್ಬೇಡ ನೀವೇ ಅನ್ಕೊಳ್ಳಿ. ಅದಾದ್ಮೇಲೆ ಅದಾಯ್ತು. ನೆಕ್ಸ್ಟ್ ಮದ್ವೆಗೆ ಹೋದ್ವಿ. ದಯವಿಟ್ಟು ದಿಂಡೂರಿನ ಗ್ರಾಮಸ್ಥರು, ಅಲ್ಲಿ ಯಾರು ಮದ್ವೆ ಮ್ಯಾನೇಜ್ಮೆಂಟ್ ಮಾಡ್ತಾರೆ ನೋಡೋರಿದ್ರೆ, ನೀವೇನಾದ್ರು ಸಾಮೂಹಿಕ ಮದ್ವೆ ಇಟ್ಕೊಂಡ್ರೆ ಮತ್ತೆ ಯಾರ್ದಾದ್ರು ಸನ್ಮಾನ ಗಿನ್ಮಾನ ಇದ್ರೆ ಫಸ್ಟಿಗೆ ಸನ್ಮಾನ ಮಾಡಿ ಮತ್ತೆ ಮದ್ವೆ ಮಾಡಿಸಿ ಆಯ್ತಾ. ಎಂತ ಮಾರ ಅಲ್ಲಿ ಹೋಗಿದೀವಿ 12-12ವರೆಗೆ ಹೋಗಿದೀವಿ. 2 ಗಂಟೆ ತನಕ ಕೂತ್ಕೊಂಡು 3 ಗಂಟೆ ಆಗ್ತಾ ಬಂದಿದೇನಾ. ಕುತ್ಕೊಂಡು ಕಾಲು ಬಂತು. ಅವರು ಸ್ವಾಮೀಜಿ ಅವ್ರದ್ದು ಭಾಷಣ ಅಂತೆ. ಅವರ ಭಾಷಣನೇ ಇವರು ಜಾಸ್ತಿ ಮಾಡಲ್ಲ, 10 ನಿಮಿಷ ಮುಗಿತದೆ. ಅವ್ರು 1 ಗಂಟೆ ಆದ್ರೆ ಮುಗಿಸ್ಲಿಕ್ಕೆ ರೆಡಿ ಇರಲಿಲ್ಲ. ಮಾತಾಡಿದ್ದು ಅವರದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಪುನಃ ಸನ್ಮಾನ, ಅವರಲ್ಲಿ ಸ್ವಲ್ಪ ಮಾತಾಡುದು. ಮತ್ತೆ ಅವ್ರದ್ದು ಮಾಡುವಾಗ್ಲೇ ಏನಾಗ್ಬೇಡ ಮದುಮಕ್ಕಳ ಕಥೆಯಲ್ಲಿ ಕುತ್ಕೊಂಡು ನೀವ್ ಹಾಗೆ ಮಾಡ್ತೀರಾ. ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ, ವಾಪಸ್ ಸ್ಟೇಜಿಂದ ಇಳುವಾಗ್ಲೂ ರಾತ್ರಿ ಟೈಮ್ ಆಗ್ತದೆ. ಅವರಿಗೆ ಸಹ ಅವರ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಷ್ಟೊತ್ತು ಉಟ್ಕೊಳ್ಳೋದಂದ್ರೆ ಎಂತ. ಸೊ ಬೇಗ ಇದನ್ನ ನೋಡಿ ಆದ್ರೆ ನೀವು ನೆಕ್ಸ್ಟ್ ಇಯರ್ ಸ್ವಲ್ಪ ಚೇಂಜ್ ಮಾಡಿ. ಸೊ ಇದನ್ನೊಂದು ನೋಟ್ ಮಾಡ್ಕೊಳ್ಳಿ. ಇಲ್ಲ ರೀಸನ್ ಅಲ್ಲಿ ಕಳಸ ಬರೋರ್ಗು ಏನು ಕಾರ್ಯಕ್ರಮ ಮಾಡುವಾಗಿಲ್ಲ, ಹಂಗಾಗಿ ಲೇಟ್ ಆಗಿತ್ತು. ಆಯ್ತು ಹಂಗಾರೆ ಮದುಮಕ್ಕಳು ಬಂದ್ಮೇಲೆ ಮಾಡಿ. ಮದುಮಕ್ಕಳು ಅವರನ್ನ ಬೇಗ ತಾಳಿ ಕಟ್ಟಿಸಿ ಅವ್ರನ್ನ ಕಳಿಸಿ, ಆಮೇಲೆ ನೀವು ಮದುಮಕ್ಕಳು ಕಳಿಸಿದ್ರೆ ಜನ ನಿಂದ್ರಲ್ಲ. ಜನ ನಿಂದಿರ್ತಾರ, ಅವ್ರಿಗೆ ಹೇಳ್ಬೇಕು ನಿಂದ್ರಿ ಅಂತಂದ್ರೆ. ಅಲ್ಲ ಅಲ್ಲಿ ಅಷ್ಟೊತ್ತು ಕುತ್ಕೊಳ್ಳೋದಂದ್ರೆ ಎಂತ ತಮಾಷೆನಾ? 2 ತಾಸು ಕುಂದ್ರುದಂದ್ರ. ಅಲ್ಲಿ ನಮ್ಗೆ ರೆಡಿ ಆಗಲಿಕ್ಕೆ 10 ನಿಮಿಷ ಕೊಟ್ಟಿದ್ದಾರೆ ಅಷ್ಟೇ. ಆಮೇಲೆ ದೊಡ್ಡವ್ರು ಬಂದು ಡೋರ್ ಬಾರ್ಸಕ್ಕಿಂತ ಈ ಚಿಕ್ಕ ಮಕ್ಕಳು ಬಂದ್ರೆ ಅಕ್ಕ ಆಯ್ತಾ ಬನ್ನಿ ನಂಗೆ ಇವ್ರು ಸಿಟ್ಟು ಬರ್ತಾ ಇತ್ತು. ಇಲ್ಲಿ ರೆಡಿ ಆಗ್ಲಿಕ್ಕೆ ಇನ್ನು ಟೈಮೇ ಇಲ್ಲ ನಮ್ಗೆ. ಇವ್ರು ಬಂದಾಗ್ಲೇ ಆಯ್ತಾ ಅನ್ಲಿಕ್ಕೆ ಮತ್ತೆ ರಪ್ಪ ರೆಡಿಯಾಗಿ ಸ್ಟೇಜ್ ಕಡೆ ಹೋದ್ವಿ. ಕಡೆಗೂ ಮದ್ವೆ ಮುಗೀತು ನಮ್ಮದು. ಮದ್ವೆ ಆಗಿ ಮತ್ತೆ ಸ್ಟೇಜ್ ಅಲ್ಲಿ ತುಂಬಾ ಹೊತ್ತಾಯ್ತು. ಎಷ್ಟು ಒಂದು 7 ಗಂಟೆ ತನಕ ಸ್ಟೇಜ್ ಅಲ್ಲೇ ಇದೀವಿ ನಾವು. ಯಾಕಂದ್ರೆ 2 ಮದ್ವೆ, ತುಂಬಾ ಗೆಸ್ಟ್ ಬರ್ತಾರೆ. ತುಂಬಾ ಗೆಸ್ಟ್ ಅಲ್ಲ. ಒಂದು ಚೂರು ಊಟ ಮಾಡಿಲ್ಲ. ಇಬ್ರು ಮದುಮಕ್ಕಳು ಸಹ ಊಟನೇ ಮಾಡಿಲ್ಲ ನಾವು. ಏನೋ ಪುಣ್ಯಕ್ಕೆ ನನ್ನ ಫ್ರೆಂಡ್ ವಿಜಯ್ ಬಂದಿದ್ರಲ್ಲ, ಅವರೆಲ್ಲ ಅವರು ಎಂತ ಅಂದ್ರೆ ಇದು ಗ್ಲೂಕೋಸ್ ತಗೊಂಡ್ ಬಂದಿದ್ದ. ಅವನು ಅದನ್ನ ಒಂದು ಬಾಟ್ಲಿಗೆ ಹಾಕಿ ಗ್ಲೂಕೋಸ್ ಮಾಡಿ ಇಟ್ಟು, ಆವತ್ತೇ ಅವ್ರು ಹೊರಡ್ತೀನಿ ಅಂತ ಹೇಳಿದ್ರು. ಸೊ ಗ್ಲೂಕೋಸ್ ಮಾಡಿ ಇಟ್ಟು ತಗೋ ಇದನ್ನು ಕುಡಿ, ನಿಂಗೆ ಬೇಕಾಗ್ತದೆ, ಊಟ ಸಹ ಮಾಡಿಲ್ಲ ಹೇಳಿ ಅಲ್ಲಿ ಇಟ್ಟು ಮತ್ತೆ ಅವ್ರು ಹೊರಟ್ರು. ಅದೊಂದ್ರಿಂದ ಏನೋ ಪುಣ್ಯ ಬಚಾವ್ ಅಂತ. ಇಲ್ಲಾಂದ್ರೆ ಸತ್ಯ ಅಲ್ಲಿ ಯಾರು ಏನ್ ಕೊಡ್ಲಿಕ್ಕೂ ಯಾರು ಇಲ್ವೇ ಇಲ್ಲ ಮಾರ. ಆ ತರ ಆಗಿತ್ತು ನಮ್ಮ ಸಿಚುವೇಶನ್. ಹಾಗಾಗಿ ಆ ತರ ಎಲ್ಲ ನಮ್ಮ ಮದುವೆ ಕತೆ ಆಗಿತ್ತು. ಫೈನಲಿ ಮದುವೆ ಆಗಿ 4 ತಿಂಗಳು ಮುಗೀತು. ಈ ತರ ಇತ್ತು ನಮ್ಮ ಮದುವೆ ಸ್ಟೋರಿ. ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. Smile.